ಹೆಚ್ಚಿನ ರೀತಿನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೊರಗಡೆ ಕೆಲವು ಜನ ತಟಸ್ಥವಾಗಿದ್ದಾರೆ. ಆ ತಟಸ್ಥವಾಗಿರೋರು ನಾವೆಲ್ಲ ಪ್ರತಿಯೊಬ್ಬರು ಅವೆಲ್ಲ ಕರ್ಕೊಂಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬಹಳ ರೀತಿಯಲ್ಲಿ ನಾವು ಒಳ್ಳೇದು ಮಾಡಬೇಕು. ನಾವು JDS ಪಕ್ಷ ಬೆಳೆಸಬೇಕು. ಈಗ GBA ಆಗ್ತಾ ಇರೋದ್ರಿಂದ 12 ವಾರ್ಡ್ಗಳು ಆಗ್ತಾ ಇದೆ. ಎಲ್ಲರಿಗೂ ಅವಕಾಶ ಸಿಗ್ತಾ ಇದೆ. ಯಾವ್ಯಾವ ಮಹನೀಯರು, ನಮ್ಮ ಮಹಿಳೆಯರು, ಏನು ನಮ್ಮ ಎಲ್ಲ ಒಂದು ವಿಭಾಗದವರು, ಏನು ನಮ್ಮ ಯೂತ್ ಅಧ್ಯಕ್ಷರುಗಳು ಇರ್ಬೋದು, ಪ್ರತಿಯೊಬ್ಬರು ನಾವು ಎಲ್ಲಾ ಕಾರ್ಯಕರ್ತರುಗಳು ಎಲ್ಲಾ ವಿಭಾಗಗಳಲ್ಲಿ ಏನು 14 ವಿಭಾಗ ಇದೆ, 14 ವಿಭಾಗಗಳನ್ನು ಅಧ್ಯಕ್ಷರುಗಳ ಆದಿಯಾಗಿ ಎಲ್ಲರೂ ನಾವು ಹಗಲುರಾತ್ರಿ ಶ್ರಮ ಪಡೋಣ ಅಂತ ಕೇಳ್ಕೊಂಡು ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರಮ ಪಡಬೇಕು. ಇನ್ನು ನಮ್ಮ ಅಧ್ಯಕ್ಷರುಗಳು ಮಾತಾಡೋರಿದ್ದಾರೆ. ಈ ಸಮಯಕ್ಕೆ ಈ ಸಭೆಗೆ ಬಂದು ನಮಗೆ ಉತ್ಸಾಹ ತುಂಬಿ ಬಂದಿರತಕ್ಕಂಥ ನಮ್ಮ ಕೋರ್ ಕಮಿಟಿ ರಾಜ್ಯ ಅಧ್ಯಕ್ಷರಾದಂಥ ಕೃಷ್ಣಪ್ಪಣ್ಣವರು ಹಾಗೂ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಾದ ರಮೇಶ್ ಗೌಡಣ್ಣವರು ಹಾಗೂ ನಮ್ಮ ಈ ಭಾಗದ ಮಹಿಳಾ ಅಧ್ಯಕ್ಷರಾದ ನಮ್ಮ ಶೈಲಜಾ ಮೇಡಮ್ ರವರು ಹಾಗೂ ನಮ್ಮ ಈ ಕ್ಷೇತ್ರದ ಹಿರಿಯರು ಆದಂಥ ದೇವರಾಜಣ್ಣವರು, ನಮ್ಮ ಇಂದಿನ ಅಧ್ಯಕ್ಷರಾಗಿದ್ದಂಥ ನಮ್ಮ ಚಂದ್ರಣ್ಣವರು ಹಾಗೂ ನಮ್ಮ ಈ ಭಾಗದ ಹೆಸರುವಾಸಿಯಾದ ನಮ್ಮ ನಾರಾಯಣ ಸಮ್ಮಣ್ಣವರು ಹಾಗೂ ಇಲ್ಲಿ ನಮ್ಮ ಏನಿಲ್ಲ. ಈ ಭಾಗದಲ್ಲಿ ಬಹಳ ಭದ್ರವಾಗಿ ಜನತಾದಳ ಇತ್ತು. ಕಾರಣಾಂತರಗಳಿಂದ ಅದು ನಿಮಗೆ ಗೊತ್ತಿರೋ ವಿಚಾರಗಳನ್ನೇ ಸ್ವಲ್ಪ ನಮ್ಮದು ಹಿಂದೆ ಆಯಿತು. ಏನು ನಾವು ಈ ಭಾಗದಲ್ಲಿ ಉತ್ತಳ್ಳಿ ಕ್ಷೇತ್ರ 83ನೇ ಇಸ್ವಿನಲ್ಲಿ ಕಾಂಗ್ರೆಸ್ನ ಕಳಿಸಿ ಜನತಾ ಪಕ್ಷನ ತರಬೇಕು ಅಂತೇಳಿ M. ಶ್ರೀನಿವಾಸ್ ಅವ್ರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸಿ ಆವಾಗಲಿಂದನೂ ಈ ಭಾಗ ಏನು ಉತ್ತಳ್ಳಿ ಕ್ಷೇತ್ರ ಇತ್ತು ಅದು ಬಹಳ ಭದ್ರವಾಗಿತ್ತು. ದೇವೇಗೌಡರು ಅಪ್ಪಾಜಿಯವ್ರನ್ನ ಬೈ ಎಲೆಕ್ಷನ್ನಲ್ಲಿ ಬಹುಮತ ಕೊಟ್ಟು ಗೆಲ್ಲಿಸಿದ್ವಿ. ಹಾಗೆ ಕುಮಾರಣ್ಣವ್ರಿಗೆ 2 ಸಾರಿ MP ಆಗಿ ಗೆಲ್ಲಿಸಿದ್ವಿ. ಇದು ಭದ್ರವಾದಂಥ ಕೋಟೆ, ಜನತಾಳದ ಕೋಟೆ. ಇಲ್ಲಿ ದೇವೇಗೌಡ ಅಪ್ಪಾಜಿಯವ್ರದ್ದು ಸಾಕಷ್ಟು ಕೊಡುಗೆ ಇದೆ, ಕುಮಾರಣ್ಣವ್ರದ್ದು ಸಾಕಷ್ಟು ಕೊಡುಗೆ ಇದೆ. ಈ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಪ್ರಥಮವಾಗಿ ಜನತಾದಳನ ಇಲ್ಲಿ ಗೆಲ್ಲಿಸ್ಬೇಕು ಅಂತಂದಾಗ ಮನೆಗೂ ಬಂದು ಕುಮಾರಣ್ಣವರು ನಾವು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮನೆಗಳಿಗೆ ಬಂದು ದಯಮಾಡಿ ಈ ಸಾರಿ ಜನತಾದಳನ ನೀವು ಗೆಲ್ಲಿಸ್ಬೇಕು ಅಂತೇಳಿ ಇಡೀ ಕ್ಷೇತ್ರನ ಒಂದು ವಾರಗಟ್ಟಲೆ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲೇ ಸುತ್ತಿದ್ರು. ಈಗ ನಾವೇನಿಲ್ಲಿ ಮುಖಂಡರುಗಳು ಅಂತ ಹಿರಿಯ ಮುಖಂಡರು ಅಂತ ಇದ್ದೀವಿ, ನಾವು ಪ್ರತಿ ಒಂದೊಂದು ವಾರ್ಡ್ನಲ್ಲೂ 10-15 ಮನೆಗೆ ಕುಮಾರಣ್ಣವ್ರನ್ನ ಕರ್ಕೊಂಡು ಹೋಗಿದ್ದೀವಿ. ಆ ಒಂದು ಭದ್ರವಾಗಿರುವಂಥ ಕೋಟೆನ ಈಗೇನು ನಾವು ಇಲ್ಲಿ ಸ್ವಲ್ಪ ಹಿಂದುಳಿದಿದ್ದೀವಿ, ಅದನ್ನು ಮುಂದೆ ನಾವು ಸರಿಪಡಿಸ್ಕೊಬೇಕು. ಈಗಲೇ ಈ ಒಂದು ನಮ್ಮ ನೂತನ ಅಧ್ಯಕ್ಷರಿಗೆ ನಮ್ಮ ಹಿರಿಯರೆಲ್ಲ ಮಾತಾಡಿದ್ದಾರೆ, ಯಾವ ರೀತಿ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆ ರೀತಿ ತಾವು ಮುಂದೆ ಪಕ್ಷ ಸಂಘಟನೆಗೆ ನೀವು ಏನೇನು ಮಾಡಬೇಕು, ಯಾರ್ಯಾರನ್ನ ಸಂಪರ್ಕ ಮಾಡಬೇಕು, ಯಾರ್ಯಾರ ಅವರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವು ಪಕ್ಷ ಕಟ್ಟಬೇಕು ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಇವತ್ತು ಅರ್ಜೆಂಟಾಗಿ ತುರ್ತಾಗಿ ಇದೇನು ಸಭೆ ಕರೆದಿರೋದ್ರಿಂದ ಸ್ವಲ್ಪ ಜನ ಇನ್ನೂ ಬಂದಿಲ್ಲ. ಅನೇಕ ಜನ ಕ್ಷೇತ್ರದಲ್ಲಿದ್ದಾರೆ. ಅವ್ರನ್ನ ಮನೆಗಳ ಹತ್ರ ಹೋಗಿ ಕರೆದು ನಾವು ಪಕ್ಷ ಬಲಪಡಿಸೋಣ, ಬನ್ನಿ ಮುಂದಿನ ಬೆಂಗಳೂರು GBA ಕಾರ್ಪೊರೇಷನು ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ಕೆಲವ್ರನ್ನಾದ್ರೂ ನಾವು ಗೆಲ್ಸ್ಕೊಂಡು ಇಲ್ಲಿ ಒಂದು ಭದ್ರ ಮಾಡ್ಕೋಬೇಕು ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತನ ಜೊತೆಗೂಡಿಸ್ಕೊಂಡು ಪಕ್ಷ ಕಟ್ಟೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ಈ ಕ್ಷೇತ್ರದಲ್ಲಿ ನಾವು ಪಕ್ಷನ ಬಲಪಡಿಸೋಣ ಅಂತ ಹೇಳ್ತಾ ಹಂತದಲ್ಲಿ ನಾವು ಕೊಡ್ತೀವಿ. ನೀವು ಏನ್ ಮಾಡ್ಬೇಕು ಅಂದ್ರೆ ಹಿಂದೆ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದಂತೆ ನೀವು ಕೆಲಸ ಮಾಡ್ಕೊಂಡು ಹೋಗಿ. ಯಾರನ್ನು ಕೂಡ ಭೇದ ಭಾವದಿಂದ ನೋಡ್ಬೇಡಿ. ನೀವು ಎಲ್ಲರೂ ಕರೆದು ಕೆಲಸ ಮಾಡ್ಕೊಂಡು ಹೋಗಿ. ಆಮೇಲೆ ಎಲ್ಲರೂ ಕೂಡ ಒಂದು ಅವರ ಅಭಿಪ್ರಾಯ ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಆ ದೃಷ್ಟಿಯಿಂದ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟ ಅಂದ್ರೆ ದಯಮೂರ್ತಿ ನೀವು ಕೋರ್ ಕಮಿಟಿಲಿ ಇದ್ರಿ,
ನಮ್ಮ ಜೊತೆ ಕೆಲಸ ಮಾಡಿದ್ದೀರಾ, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಒಂದು ಕೋರ್ ಕಮಿಟಿಲಿ ಡಿಸ್ಕಸ್ ಮಾಡಿ, ಅದಾದ್ಮೇಲೆ ಅಧ್ಯಕ್ಷರುಗಳನ್ನ ಕರೆದು ಮಾತಾಡಿ, ಅದಾದ್ಮೇಲೆ ನೀವು ವಿಂಗ್ಗಳ ಅಧ್ಯಕ್ಷರನ್ನ ಕರೆದು ಮಾತಾಡಿ, ಅದಾದ್ಮೇಲೆ ನೀವು ಕಾರ್ಯಕರ್ತನ ಕರೆದು ಮಾತಾಡಿ, ಯಾವುದೇ ಸಭೆ ಸಮಾರಂಭ ಮಾಡೋದಕ್ಕೆ ಹೆಚ್ಚಿನ ಉತ್ಸಾಹ ಮತ್ತೆ ಸಭೆ ಮಾಡೋದಕ್ಕೆ ಜನಗಳು ಸೇರುವಂತ ಕೆಲಸವನ್ನು ಮಾಡಿ ಈ ಒಂದು ಪಕ್ಷವನ್ನು ಉಳಿಸುವಂತ ಕೆಲಸ ನಾವು ನೀವು ಮಾಡೋಣ. ದೇವೇಗೌಡರು ನ್ಯಾಷನಲ್ ಲೆವೆಲ್ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿಗೆ ಮತ್ತೆ ಇವ್ರಿಗೆ ಕಾಂಗ್ರೆಸ್ಗೆ ಪರ್ಯಾಯವಾಗಿ ನಾವು ಇಂಡಿಪೆಂಡೆಂಟ್ ಆಗಿ ನಾವು ಸ್ವತಂತ್ರವಾಗಿ ನಾವು ಈ ದೇಶದಲ್ಲಿ ಕಟ್ಟಿದೀವಿ ಅಂತಂದ್ರೆ ದೇವೇಗೌಡರು ಜಾತ್ಯತೀತ ಪಕ್ಷವಾದ JDS ಅನ್ನು ಕಟ್ಕೊಂಡ್ ಬಂದಿದ್ದಾರೆ, ಇಲ್ಲಿವರೆಗೂ ಉಳಿಸ್ಕೊಂಡ್ ಬಂದಿದ್ದಾರೆ. ಅವರು ಯಡಿಯೂರಪ್ಪ ಆಗಿರ್ಬೋದು, ಬಂಗಾರಪ್ಪ ಆಗಿರ್ಬೋದು, ದೇವರಾಜ ಅರಸು ಎಲ್ಲರಿಗೂ ಹೊರಟೋಗ್ಬಿಟ್ರು. ಆದ್ರೆ ದೇವೇಗೌಡರ ಪಕ್ಷ ಜಾತ್ಯತೀತ ಪಕ್ಷ JDS ಪಕ್ಷ ಒಂದೇ ಒಂದು ಉಳಿದಿರೋದು ದೇಶದಲ್ಲಿ ಮಾತ್ರ. ಅದೊಂದು ಇಂಡಿಪೆಂಡೆಂಟ್ ಆಗಿ ಅವರು ಈ ಪಕ್ಷವನ್ನು ಉಳಿಸ್ಕೊಂಡಿದ್ದಾರೆ ಅಂದ್ರೆ ಜನಗಳು ನಂಬಿಕೆ ಇಟ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಒಟ್ಟುಗೂಡಿಸಿ ಅವ್ರು ಏನು ಡೊನೇಷನ್ ಕೊಡ್ತಾರೆ, ದೇವೇಗೌಡರು ಮತ್ತೆ ಕುಮಾರಣ್ಣ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಈಗ ಯೂತ್ ಅಧ್ಯಕ್ಷರ ಅವರು ಕೂಡ ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ದಯಮಾಡಿ ನಮ್ಮ ಕೃಷ್ಣಾರೆಡ್ಡಿ ಕೋರ್ ಕಮಿಟಿಯ ಅವರ ಅಧ್ಯಕ್ಷರಾಗಿದ್ದರಿಂದ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನೀವು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಖಂಡಿತ ಅದು ನೆರವೇರುತ್ತೆ. ನೀವು ಓಡಾಡುವಂತ ಒಂದು ಕೆಲಸಗಳು ಮಾಡುವಂಥದ್ದು ಮತ್ತೆ ಮಾತಾಡುವಂತ ರೀತಿ ಮತ್ತೆ ಇವಾಗ ನೀವು ಕೊಡುವಂತ ಸಂದೇಶ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು ಇವಾಗ ಪ್ರೆಸ್ ಅಲ್ಲಿ ಪಕ್ಷ ಆದ್ಮೇಲೆ ಒಂದು ಕುಟುಂಬ ಆದ್ಮೇಲೆ ಒಂದು ಭಿನ್ನಾಭಿಪ್ರಾಯಗಳು ಇರೋದು ಸಹಜ. ಅಣ್ಣ ತಮ್ಮದಿರಲಿ, ಅಕ್ಕ ತಂಗಿರ ಅಂದ್ರೆ ಪಕ್ಷ ಅನ್ನೋದಲ್ಲಿ ಸಹಜ. ಆದ್ರಿಂದ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದನ್ನೆಲ್ಲ ಮರೆತು ಇನ್ನು ಮುಂದೆ ಪಕ್ಷನ ಬಹಳ ಬಲಿಷ್ಠ ಪಡಬೇಕಾಗ್ತದೆ. ಯಾಕಂದ್ರೆ ಹಲವಾರು ವಿಚಾರಗಳು ಈಗೇನು ಮಂಡನೆ ಮಾಡಲು 96ರಲ್ಲಿ ಕುಮಾರಸ್ವಾಮಿಯವರು ಈ ಭಾಗದಲ್ಲಿ ಎಲೆಕ್ಷನ್ ಇದ್ದಾಗ ಈ ಭಾಗಗಳಲ್ಲೆಲ್ಲ ಓಡಾಡೋದು ನೋಡಿ, ಇಲ್ಲೆಲ್ಲ ಕುಂತಿದ್ದೀವಿ ನಾವೆಲ್ಲ. 96ರಲ್ಲಿ ಎಲೆಕ್ಷನ್ ನಡೆದಾಗ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದೆ. ಯಾಕಂದರೆ ಅವಾಗ ಕನಕಪುರ ಕ್ಷೇತ್ರ ಆಯ್ತಿದ್ದು, ಆ ಕಡೆಯಿಂದ ರಾಜೇಂದ್ರ ಕ್ಷೇತ್ರ ಆಯಿತು. ಅವತ್ತಿಂದ ಹೋರಾಟಕ್ಕೆ ಇಳಿದವರು ಮುಂದೆ ದೇವೇಗೌಡರು ಎಲೆಕ್ಷನ್ ನಿಂತಾಗ DK ಶಿವಕುಮಾರ್, ನಾನು ನನ್ನ ಸನ್ಮಿತ್ರ ರಮೇಶ್ ಗೌಡ್ರೆಲ್ಲ ನಮ್ಮ ಒಂದು ಘಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಎರಡನೇ ಸಲ ದೇವೇಗೌಡರು ಈ ಭಾಗದಲ್ಲಿ ನಿಂತಾಗ ಅದನ್ನು ಈ ಭಾಗಗಳಲ್ಲಿ ಯಾವ್ಯಾವ ರೀತಿ ದೇವೇಗೌಡರು ಸಂಘಟನೆ ಮಾಡ್ಕೊಂಡು ಆ ಪಕ್ಷ ಬೆಳೆಸ್ಬೇಕಾದ್ರೆ DK ಶಿವಕುಮಾರ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ನಾವು ನಮಗೆ ಗೊತ್ತಿತ್ತು. ಈಗೆಲ್ಲ ಕಾರ್ಯಕರ್ತರುಗಳು ಹಿರಿಯರೆಲ್ಲ ಇದ್ದಾರೆ, ಇನ್ನು ಹನುಮಂತಣ್ಣ ನಮ್ಮ ಇವರು ದಂಬ್ರೆ ಈ ಥರ. ಅದರಿಂದ ಹಳೇದಿರಲಿ, ಯಾಕಂದರೆ ಎಲ್ಲ ಮಾತಾಡಿದ್ರೆ ಇನ್ನು ಮುಂದೆ ಇಲ್ಲಿ ಆಗಬೇಕಾಗಿರೋದು ಇಷ್ಟೇ, ನಾವುಗಳೆಲ್ಲರೂ ಇಲ್ಲಿ ಪಕ್ಷನ ಸದೃಢ ಕಟ್ಟಬೇಕಾಗ್ತದೆ. ಮುಂದೆ ಏನು NDAಯಲ್ಲಿ ಏನು ಒಪ್ಪಂದ ಆಗಬೇಕೋ ಅದು ಹಿರಿಯರು ನಮ್ಮ ಪಕ್ಷದ ಮುಖಂಡರುಗಳು ತೀರ್ಮಾನಗೊಳ್ತಾರೆ. ಅದು 6 ಸೀಟ್ ಬೇಕೋ 8 ಸೀಟ್ ಬೇಕೋ ಅದು ಕುಮಾರಣ್ಣ. ಯಾಕಂದರೆ 1.5 ತಿಂಗಳಿಂದ ಸತೀಶ ಫೋನ್ ಮಾಡಿದ್ರೆ ಎತ್ತಲಿಲ್ಲ. ಮೊನ್ನೆ ರಘು ಫೋನ್ ಮಾಡಿದಾಗ ಕುಮಾರಣ್ಣ ಕರ್ರೆ ನೀನು ಬಾರ, ನೀನೇನೋ ಹಿಂಗೆ ಕೈ ಕೊಡ್ತಿದ್ಯಾ ಅಂದರೂ ಹೋಗಿದ್ದೆ. ಅಣ್ಣ ನನಗೆ ಯಾವುದೇ ಜವಾಬ್ದಾರಿ ಇಲ್ಲ, ಕೊಟ್ಟರೆ ಮಹಾಲಕ್ಷ್ಮಿಳದೊಂದು ನೋಡ್ಕೊತೀನಿ, ಇಲ್ವ ಅದು ಬೇಡ ನನಗೆ ಅಂದೆ. ಎಲ್ಲ ತಮ್ಮ ನೀನು ಅಂದರೆ ಅದಕ್ಕೆ ನಾನು ಹೇಳಿದ್ದೀನಿ. ಈಗ ಮೊನ್ನೆನೂ ನಮ್ಮ ಅಧ್ಯಕ್ಷರು ದಯಾನಂದ್ ಅವ್ರಿಗೆ ಹೇಳಿದ್ದೀನಿ, ದೇವರಾಜ್ ಅವ್ರಿಗೆ. ಸರ್ ಅಭಿಪ್ರಾಯ ಇದೆ, ಕಾರ್ಯಕರ್ತರಲ್ಲಿ ಯಾವುದೇ ಅಭಿಪ್ರಾಯ ಇಲ್ಲ. ಕಾರ್ಯಕರ್ತರು ಇನ್ನೂ ಅನೇಕರು ಇಲ್ಲಿ ಎಷ್ಟೋ ಜನ ಇದ್ದಾರೆ. ನಾನು ಹೇಳಿದೆ ದೇವರಾಜ್ ಅವ್ರಿಗೂ ಮತ್ತು ನಮ್ಮ ದಯಾನಂದ ಮೂರ್ತಿಗೆ, ಅಪ್ಪ ನಾನೇ ಒಂದು 3-4 ಸಾವಿರ ಜನ ಸೇರಿಸ್ತೀನಿ, ಒಂದು 5-6 ಸಾವಿರ ಸೇರಿದ್ರೆ ಒಳ್ಳೆ ಸಭೆನೇ ಮಾಡೋಣ ಅಂತ. ಇಲ್ಲ ಏನೋ ಅವ್ರವ್ರು ಇದರಲ್ಲಿ ಸದ್ಯಕ್ಕೆ ಆಗ್ಬಿಡ್ಲಿ ಅಂದರು. ಊಟದ ವ್ಯವಸ್ಥೆ ಏನು ಎಲ್ಲ ಮಾಡೋಣ ಅಂತ ಹೇಳಿದ್ನಲ್ಲಣ್ಣ, 5-6 ಸಾವಿರ ದೊಡ್ಡ ಸಭೆ ಮಾಡೋಣ, ಇಡೀ ಕ್ಷೇತ್ರದ ಒಂದು ಸಂಚಲನ ಮೂಡಿಸೋಣ ಅಂತ ಹೇಳಿದೆ. ಏನೋ ತರಾತುರಿಲ್ಲ, ಆಯಿತು, ತೊಂದರೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು 5-6 ಸಾವಿರ 10 ಸಾವಿರ ಜನ ಸೇರಿಸಿ ದೊಡ್ಡ ಸಭೆ ಮಾಡೋಣ. ನಾನೇನಾಗಬೇಕು ಅನ್ನೋದು ಮುಖ್ಯ ಅಲ್ಲ, ಖಂಡಿತವಾಗಿದೆ ತನು ಮನ ನನ್ನ ಕೈಯಲ್ಲಾದ ಎಲ್ಲ ಧನ ಸಹಾಯನೂ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಕನಿಷ್ಠ 6 GBA ಕಾರ್ಯಕರ್ತ 6 ನಮ್ಮ ಪಕ್ಷದ ಕಾರ್ಯಕರ್ತರು 6 GBA ಮೆಂಬರ್ಗಳು ಆಗಬೇಕು. ಅದಕ್ಕೆ ನಮ್ಮ ಪಕ್ಷದ ನಾಯಕರುಗಳು ಸಪೋರ್ಟ್ ಕೊಡ್ತಾರೆ. ನಮ್ಮ ಕರ್ತವ್ಯ ಏನಂದರೆ ಇಲ್ಲಿ ನಾವು ಪಕ್ಷ ಸಂಘಟನಾತ್ಮಕವಾಗಿ ಕೆಲಸ ಮಾಡಬೇಕು. ನಮ್ಮ ಸಂಘಟನೆ ಅವರು 6 ಅಲ್ಲಿ 10 ಬೇಕು ಅಂತ ಅವರೇ ಕೇಳ್ಕೊತಾರೆ. ಆಮೇಲೆ ಕುಮಾರಣ್ಣ ಆಗಲ್ಲ ಅಣ್ಣ, ಅಲ್ಲಿ ಪಕ್ಷ ಭಾಳ ಬಲಯುತವಾಗಿದೆ. ಅದಕ್ಕೆ ನಮ್ಮ ಭಿನ್ನಾಭಿಪ್ರಾಯಗಳ ಬದಿಗೊತ್ತೆ ನಾವೆಲ್ಲರೂ ಈ ಪಕ್ಷಕ್ಕೋಸ್ಕರ ದುಡಿಯೋಣ. ಇಲ್ಲಿ ನಾವಾಗೋದು ಮುಖ್ಯ ಅಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿದಿದ್ರಲ್ಲ, ನೀವು ಕನಿಷ್ಠ 6-8 ಜನ ಇವತ್ತು ಕೌನ್ಸಿಲರ್ಗಳಾಗಬೇಕು. ನೀವಾದರೆ ಪಕ್ಷಕ್ಕೆ ಬಲ, ಸೈನಿಕರೇನಾದ್ರೆ ಶಕ್ತಿ ಬಂದಿದ್ದಾನೆ ಸೈನ್ಯ ಹೋರಾಟಕ್ಕೆ ಬಲ ತುಂಬೋದು ಅಂತ ಕೆಲಸ ಮಾಡೋಣ. ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ, ಈಗಲ್ಲ ಅನೇಕ ಯುವಕರು ನಮ್ಮ ಮಾತಾಡಿದ್ದಾರೆ ಮತ್ತು ನಮ್ಮ ಮುಖಂಡರುಗಳು ಬಂದಿದ್ದಾರೆ. ಅವರಲ್ಲಿ ಇಷ್ಟೇ ಮನವಿ ಮಾಡೋದು, ಇಲ್ಲಿ ಪಕ್ಷಕ್ಕೆ ಒತ್ತು ಕೊಟ್ಟು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾರ್ಗದರ್ಶನ ಸಲಹೆಗಳು ಕೊಡೋದು. ರಮೇಶ್ ಗೌಡರು ನಮ್ಮ ಸೀನಿಯರ್ ಆದ ಕೃಷ್ಣಾರೆಡ್ಡಿ ಸರ್ ಇದ್ದಾರೆ, ಅವ್ರು ಖಂಡಿತ ಕೊಡ್ತಾರೆ. ನಮ್ಮ ಮಹಿಳಾ ಈ ಘಟಕದಲ್ಲೂ ಅಷ್ಟೇ ಸಕ್ರಿಯವಾಗಿ ಮಹಿಳಾ ಶೈಲಜರಾವ್ ಇದ್ದಾರೆ, ನಮ್ಮ ವಿಜಯಲಕ್ಷ್ಮಿ ಮೇಡಮು, ನಮ್ಮೆಲ್ಲ ಮಹಿಳಾ ಮನೆಗಳು ವಾರ್ಡ್ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಖಂಡಿತವಾಗಿದೆ ನಮ್ಮ ಪುಣ್ಯ ಮಹಿಳೆಯರು ಇಲ್ಲಿ ಇವತ್ತು ಸ್ವಶಕ್ತಿಯಿಂದ ಯಾರದೇ ಒಂದು ಬೆಂಬಲ ಅಥವಾ ಸಹಾಯ ಪಡೆದೇ ಪಕ್ಷ ಕಟ್ತಾ ಇದೆ. ಅವ್ರಿಗೂ ನಾವು ಚಿರಋಣಿಗಳಾಗಿರೋಣ. ಮುಂದಿನ ರೀತಿಯಲ್ಲಿ ಅಟ್ಲೀಸ್ಟ್ 2-3 ಕೌನ್ಸಿಲರ್ ಮಹಿಳೆಯರು ಆಗಲಿ, ಒಂದು 4-5 ಜನ ಯುವಕರು ನೀವುಗಳು ಆಗಲಿ ಅಂತೇಳಿ ನಾನು ಬಯಸ್ತೀನಿ. ಅದು ಪಕ್ಷದವರು ಸಪೋರ್ಟ್ ಮಾಡ್ತಾರೆ ಅನ್ಕೊ.